ವೀಕ್ಷಕರು ನಮಸ್ಕಾರ. ಲಂಕಾ ವಿರುದ್ಧದ ಟಿ20 ಹಾಗೂ ODI ಸರಣಿಗೆ ಇದೀಗ ಭಾರತ ತಂಡವು ಪ್ರಕಟಗೊಂಡಿದೆ. ಒಂದು ವೀಕ್ಷಕರ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ತಂಡವು ಶ್ರೀಲಂಕಾ ನಾಡಿಗೆ ಎಂಟ್ರಿ ಕೊಟ್ಟರೆ, ಇತ್ತ ವೀಕ್ಷಕರ ODI ಫಾರ್ಮ್ಯಾಟ್ ಅಲ್ಲಿ ರೋಹಿತ್ ಶರ್ಮಾ ಅವರು ತಂಡವನ್ನು ಮುನ್ನಡೆಸಲಿದ್ದಾರೆ. ಒಂದು ವೀಕ್ಷಕರ ಟಿ20 ಕ್ರಿಕೆಟ್ಗೆ ರೋಹಿತ್ ಶರ್ಮಾ ಅವರು ನಿವೃತ್ತಿ ಕೊಟ್ಟ ನಂತರ ಇದೀಗ ವೀಕ್ಷಕರ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಭಾರತ ತಂಡವು ಲಂಕಾ ನಾಡಿಗೆ ಎಂಟ್ರಿ ಕೊಡಲಿದೆ. ಹೌದು, 3 ಟಿ20 ಪಂದ್ಯಗಳ ಸರಣಿಯಲ್ಲಿ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರು ತಂಡವನ್ನು ಮುನ್ನಡೆಸಿದರೆ, ಇತ್ತ ವೀಕ್ಷಕರ ODI ಫಾರ್ಮ್ಯಾಟ್ ಅಲ್ಲಿ ರೋಹಿತ್ ಶರ್ಮಾ ಅವರು 3 ಪಂದ್ಯಗಳನ್ನು ಮುನ್ನಡೆಸಲಿದ್ದಾರೆ. ಇನ್ನು ವೀಕ್ಷಕರ ಮೊದಲ ಟಿ20 ಪಂದ್ಯದ ಅಪ್ಡೇಟ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರು ನಾವು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ವೀಕ್ಷಕರ ಶ್ರೀಲಂಕಾ ಹಾಗೂ ಭಾರತ ತಂಡದ ನಡುವಿನ ಮೊದಲ ಪಂದ್ಯವು ಪಲ್ಲೇಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಮೊದಲ ಪಂದ್ಯವು ಜರುಗಲಿದೆ. ಇನ್ನು ಈ ಒಂದು ಪಂದ್ಯಕ್ಕೂ ಮುಂಚಿತವಾಗಿ ಇದೀಗ ಶ್ರೀಲಂಕಾದಲ್ಲಿ ಭರ್ಜರಿಯಾಗಿ ಸಿದ್ಧತೆ ನಡೆದಿದೆ. ಹೌದು ವೀಕ್ಷಕರ, ಈ ಒಂದು ಮೈದಾನದಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಸ್ಪಿನ್ ದಾಳಿಗೆ 30% ಚಾನ್ಸ್ ಇದ್ದು, ಹಾಗೆ ವೀಕ್ಷಕರ ವೇಗದ ಬೌಲಿಂಗ್ಗೆ 70% ಚಾನ್ಸ್ ಇದೆ. ವೀಕ್ಷಕರ ಈ ಪಿಚ್ ಕಂಡೀಷನ್ನಲ್ಲಿ ವೇಗದ ಬೌಲರ್ಗಳಿಗೆ ತುಂಬ ಚಾನ್ಸ್ ಇದ್ದು, ಹಾಗೆ ವೀಕ್ಷಕರ ಸ್ಪಿನ್ನರ್ಗಳಿಗೆ ಕಡಿಮೆ ಅವಕಾಶವಿದೆ. ಹೌದು ವೀಕ್ಷಕರ, ಈ ಒಂದು ಸರಣಿಗೆ ಭಾರತ ತಂಡದ ಪರ ಸ್ಪಿನ್ನರ್ಗಳಿಗೆ ಕಡಿಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು ವೇಗದ ಬೌಲರ್ಗಳಿಗೆ ಈ ಒಂದು ಸರಣಿಯಲ್ಲಿ ಜಾಸ್ತಿ ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ವೀಕ್ಷಕರ ಈ ಒಂದು ಮೊದಲ ಟಿ20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಹೌದು ವೀಕ್ಷಕರ, ಈ ಒಂದು ಮೈದಾನದಲ್ಲಿ ಬ್ಯಾಟಿಂಗ್ ಮಾಡಿದಂಥ ತಂಡಗಳು 9 ಬಾರಿ ಗೆಲುವನ್ನು ಸಾಧಿಸಿವೆ. ಇನ್ನು ಎರಡನೇದಾಗಿ ಬ್ಯಾಟಿಂಗ್ ಮಾಡಿದಂಥ ತಂಡಗಳು 4 ಬಾರಿ ಪಂದ್ಯವನ್ನು ಸೋತಿವೆ. ಹೌದು, ಈ ಒಂದು ಮೈದಾನದಲ್ಲಿ ಈ ರೀತಿಯಾದ ಕಂಡೀಷನ್ ಇದೆ. ಇನ್ನು ವೀಕ್ಷಕರ ಮೊದಲ ಟಿ20 ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಭಾರತ ತಂಡವು 3 ಬದಲಾವಣೆಯನ್ನು ಮಾಡಲಿದೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಡಿಯೋದ ಸಂಪೂರ್ಣ ಡೀಟೇಲ್ಸ್. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ.